ಇನ್ನೊಂದು ಕಡೆಯಲ್ಲಿ ದರ್ಶನ್ ಅಭಿನಯದ ಕಾಟೇರ ಚಿತ್ರದಲ್ಲಿ ಪ್ರಾಣಿಗಳಿಗೆ ಪ್ರಚೋದನೆ ನೀಡುವಂಥ ಡೈಲಾಗ್ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಟಿಕೊಳ್ತಾ ಇದೆ. ಈ ಸಂಬಂಧ ಏನು ತಜ್ಞರು ಕೂಡ ಮಾತನಾಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ದರ್ಶನ್ ಅಭಿನಯದ ಕಾಟೇರ ಸಿನಿಮಾದ ಬಗ್ಗೆ ಒಂದು ಆರೋಪ ಕೇಳಿ ಬರ್ತಾ ಇದೆ. ಸೊ ಬನ್ನಿ ಅವ್ರ ಜೊತೆನೆ ಕೇಳ್ತೀನಿ. ಸರ್, ಈಗಾಗಲೇ ಕಾಟೇರ ಸಿನಿಮಾದ ಬಗ್ಗೆ ನಿಮ್ಮ ಆರೋಪ ಇರುವಂಥದ್ದು ಏನು? ಕಾಟೇರ ಸಿನಿಮಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದಂತೆ ಒಂದು ಖಳನಾಯಕನವರಾಗಿರ್ಬೋದು ಅಥವಾ ಯಾರೋ ಒಂದು ಡೈಲಾಗ್ ಬರುತ್ತದೆ, ಇವರುಗಳೆಲ್ಲ ಹಾವುಗಳಿದ್ದಂಗೆ, ವಿಷ ಇಲ್ಲದ ಹಾವುಗಳನ್ನು ಹಿಡಿಯಿರಿ, ವಿಷ ಇರುವ ಹಾವುಗಳನ್ನು ಒಡೆಯಿರಿ ಎಂಬ ಒಂದು ಡೈಲಾಗು ಭಾಳ ಪ್ರಚಲಿತವಾಗಿದೆ. ಹಾವುಗಳು ಅಂತ ಹೇಳೋದಕ್ಕೆ ಹಿಂದೂ ಧರ್ಮದಲ್ಲಿ ನಾವು ಧಾರ್ಮಿಕವಾಗಿ ಅದನ್ನು ಪ್ರತಿಯೊಬ್ಬರು ಕೂಡ ಅದರದೇ ಆದಂಥ ಸ್ಥಾನಮಾನ ಇದೆ. ಮತ್ತು ಈ ಅಳಿವಿನ ಅಂಚಿನಲ್ಲಿರುವಂಥ ಹಾವುಗಳು ಕೂಡ ಇಸ್ ಅ ಹೈಲಿ ಪ್ರೊಟೆಕ್ಟೆಡ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ 2021 ಅಮೆಂಡ್ಮೆಂಟಲ್ಲಿ ಹೇಳಿದೆ. ವಿಷಕಾರಿ ಹಾವುಗಳು ಈಕ್ವಲ್ ಟು ಆನೆ ಈಕ್ವಲ್ ಟು ಟೈಗರ್ ಅಂದರೆ ಶೆಡ್ಯೂಲ್ 1 ವ್ಯಾಪ್ತಿಗೆ ಬರುತ್ತೆ. ಇಂತಹ ಹೇಳಿಕೆಗಳು ಮತ್ತು ಡೈಲಾಗ್ಗಳಿಂದ ಸಮಾಜದಲ್ಲಿ ಕೆಟ್ಟ ಪರಿಣಾಮ ಬೀರುತ್ತೆ. ಮತ್ತು ಪ್ರಾಣಿಗಳಿಗೆ ಮಾತಿಲ್ಲ ಮಾತಾಡೋದಕ್ಕೆ, ತನಗೆ ಆಗುವಂಥ ಅನ್ಯಾಯನ ಹೇಳೋದಕ್ಕೆ. ಹಂಗಾಗಿ ಚಲನಚಿತ್ರ ಮಂಡಳಿ ಇರ್ಬೋದು ಅಥವಾ ಈ ಫಿಲಿಮ್ ಸರ್ಟಿಫಿಕೇಟೇಷನ್ ಕೊಡೋವಂಥ ಮಂಡಳಿ ಏನಿದೆ, ಇದು ಕೊಟ್ಟಿರೋ ಅಂಥದ್ದನ್ನ ಈ ಡೈಲಾಗ್ನ ತಕ್ಷಣವೇ ರದ್ದು ಮಾಡಬೇಕು. ಈ ಫಿಲಿಮ್ನವರ ಮೇಲೆ ಅದು ಆಗಿರುವಂಥ ವೈಲೇಷನ್ನ ಸರಿಪಡಿಸ್ಕೊಳ್ಳೋಂಥ ಕಾನೂನು ಹೋರಾಟಕ್ಕೆ ನಾವು ಮುಂದಾಗಿದ್ದೀವಿ ಮೇಡಮ್. ಸರ್, ಈಗಾಗಲೇ ನೀವು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಏನಾದರೂ ದೂರು ಕೊಟ್ಟಿದ್ದೀರಾ? ಹಾಗೆಯೇ ದರ್ಶನ್ ಇದು ನಟನೆ ಮಾಡಿರುವಂಥದ್ದು ಕ್ರಮ ಕೈಗೊಳ್ತಾರೆ ಅನ್ನೋ ನಂಬಿಕೆ ಇದೆಯಾ? ದರ್ಶನ್ ಅವರು ಪ್ರಾಣಿ ಪ್ರಿಯರು ಮತ್ತು ವನ್ಯಜೀವಿ ಪ್ರಿಯರು ಮತ್ತು ಅರಣ್ಯ ಪ್ರಿಯರು ಅಂತ ಕೇಳಿದ್ದೀವಿ. ಅವ್ರ ಆಸಕ್ತಿನೂ ಕೂಡ ಇದೆ. ಕೆಲವು ಸತಿ ಟೆಕ್ನಿಕಲ್ ತಂಡ ಆಗಿರ್ಬೋದು ಅಥವಾ ಸ್ಕ್ರಿಪ್ಟ್ ರೈಟಿಂಗ್ ಇದರಲ್ಲಿ ಏನಾಗಿದೆಯೋ ಅಂತ ನಮಗೂ ಗೊತ್ತಿಲ್ಲ. ಬಟ್ ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದನ್ನು ಅಧಿಕೃತವಾಗಿ ಘೋಷಣೆ ಮಾಡಿರೋದ್ರಿಂದ ಮತ್ತು ಫಿಲಿಮ್ದು ಟ್ರೈಲರ್ ರಿಲೀಸ್ ಮಾಡಿರೋದ್ರಿಂದ ರಾಜ್ಯಪಾಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗೂ ಕೊಟ್ಟಿದ್ದೀವಿ, ಫಾರೆಸ್ಟ್ ಮಿನಿಸ್ಟ್ರು, ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮತ್ತು ಕರ್ನಾಟಕದ ಅನಿಮಲ್ ವೆಲ್ಫೇರ್ಗೂ ಕೊಟ್ಟಿದ್ದೀವಿ. ರಾತ್ರಿಯೇ ನಾವು ಎಲ್ಲ ಸಂಬಂಧಪಟ್ಟಂಥ ವಿತ್ ಲಿಂಕ್ ಸಮೇತ ನಾವು ಕಂಪ್ಲೇಂಟ್ನ ದಾಖಲು ಮಾಡಿದ್ದೀವಿ ಮೇಡಮ್. ಸರ್, ಮುಂದಿನ ದಿನಗಳಲ್ಲಿ ಒಂದು ವೇಳೆ ಸರಿಯಾದ ರೀತಿ ಕ್ರಮ ಕೈಗೊಳ್ಳಲಿದ್ದರೆ ಯಾವ ರೀತಿಯಾದಂತಹ ಹೋರಾಟ ಮಾಡ್ತೀರಾ? ಮುಂದಿನ ದಿನಗಳಲ್ಲಿ ಇದನ್ನು ತಿದ್ದುಪಡಿ ಅಥವಾ ಸರಿಪಡಿಸ್ಕೊಳ್ಳಲಿಲ್ಲ ಅಂತ ಹೇಳಿದರೆ ಸ್ವಾಭಾವಿಕವಾಗಿ ರಾಜ್ಯದ ಉಚ್ಚ ನ್ಯಾಯಾಲಯ ಇದೆ, ರಾಜ್ಯದ ನ್ಯಾಯಾಲಯಗಳಿದೆ, ಸಿಟಿ ಸಿವಿಲ್ ಕೋರ್ಟ್ ಇದೆ, ಕಾನೂನು ಮುಖಾಂತರ ನಾವು ಮುಂದುವರೆದಕ್ಕೆ ಹೋಗ್ತೀವಿ ಮೇಡಮ್. ಈಗಾಗಲೇ ಕಾನೂನು ರೀತಿಯಲ್ಲಿ ಕೂಡ ನಾವು ಹೋರಾಟಕ್ಕೆ ಸಿದ್ಧ ಅನ್ನೋ ಮಾತನ್ನು ಹೇಳಿದರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನೀಲ್, ಜಿ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.